ಕೆಲವರ ಪ್ರಕಾರ ಮಾತನಾಡುವಾಗ ಇಂಗ್ಲಿಷ್ ಶಬ್ದಗಳನ್ನು ಉಪಯೋಗ ಮಾಡಿದರೆ ಅವ ಜ್ಞಾನಿ ಅಂತ ಭಾವನೆ. ಭಾರತದಲ್ಲಿ ಹಿಂದೆ ಸಂಸ್ಕೃತವೇ ದೊಡ್ಡ ಭಾಷೆ ಇತ್ತು, ದೇವನಾಗರಿ ಭಾಷೆಯಾಗಿತ್ತು. ಇಂಗ್ಲಿಷ್ಗಿಂತ ಸಂಸ್ಕೃತ ಭಾರಿ ಶ್ರೀಮಂತ ಭಾಷೆ. ಉದಾಹರಣೆಗೆ ಸೂರ್ಯನನ್ನು ಇಂಗ್ಲಿಷ್ನಲ್ಲಿ ಸನ್ ಅಂತ ಹೇಳ್ತಾರೆ, SUN, ಸನ್. ಆದರೆ ಸಂಸ್ಕೃತದಲ್ಲಿ ಒಂದಷ್ಟು ಪದಗಳಿದೆ. ದಿವಾಕರ, ದಿನಾಕರ, ಖಗ, ಪೂಷ, ಮಿತ್ರ, ರವಿ, ಭಾನು, ಈ ರೀತಿ ಹಲವಾರು ಹೆಸರುಗಳಿದೆ. ಇಂಗ್ಲಿಷ್ನಲ್ಲಿ ತಂದೆಯನ್ನು ಯು ಕಮ್ ಅಂತ ಹೇಳ್ತಾರೆ, ಮಗನನ್ನು ಕೂಡ ಯು ಕಮ್. ಅಂದರೆ ಅಲ್ಲಿ ಗೌರವಗಳು ಅಷ್ಟೇ ಇರ್ತದೆ. ಆದರೆ ಬಾಕಿ ಭಾಷೆಗಳಲ್ಲಿ ತುಂಬ ಗೌರವ ಇದೆ. ಅದರಿಂದ ಕೆಲವರ ಪ್ರಕಾರ ಇಂಗ್ಲಿಷ್ ಮಾತಾಡೋದು ಮಾತ್ರ ಜ್ಞಾನಿಗಳಂತ ಇದೆ. ಆದರೆ ಸಂಸ್ಕೃತ ಭಾರತದ ದೇವನಾಗರಿ ಭಾಷೆ, ಪುರಾತನ ಭಾಷೆ ಮತ್ತು ಶ್ರೀಮಂತವಾದ ಭಾಷೆ. ಸಂಸ್ಕೃತವನ್ನು ಕಲಿಯುವುದು ಬುದ್ಧಿವಂತಿಕೆ. ಮತ್ತೆ ನಾವು ಸಂಸ್ಕೃತವನ್ನು ಕಲಿಯುವ